ಜೇನುನೊಣ ಜೇನುನೊಣ ಈ ರೀತಿ ಕೂತಿದ್ದರೆ ಒಂದು ಆ ಪೆಟ್ಟಿಗೆಗೆ ಬಿಸಿಲು ಬೀಳ್ತದೆ, ಒಳಗಿನ ಟೆಂಪ್ರೇಚರ್ ಜಾಸ್ತಿ ಆದ ಕಾರಣ ಈ ರೀತಿ ರೆಂಕೆ ಬಡಿತ, ಅಂದರೆ ಇದು ಗಾಳಿ ಒಳಗೆ ಕಲಿಸುವುದು. ಅದೇ ರೀತಿ ನಾವು ಡಿವಿಷನ್ ಮಾಡಿ ತಗೊಂಡು ಹೋಗಿ ಇಟ್ಟಾಗ ಗೇಟ್ ಕ್ಲೋಸ್ ಮಾಡಿರ್ತೇವೆ. ಆ ಗೇಟ್ ಕ್ಲೋಸ್ ಮಾಡಿದ ನಂತರ ನಾವು ಓಪನ್ ಮಾಡಿದಾಗ ಹೊರಗೆ ಬಂದು ಈ ರೀತಿ ರೆಂಕೆ ಬಡಿತ ಸ್ಟಾರ್ಟ್ ಮಾಡ್ತದೆ. ಅಂದರೆ ಈ ರೆಂಕೆ ಬಡಿತ ಎಷ್ಟು ಸ್ಪೀಡ್ ಇದೆ ಅಂದರೆ, ಈಗ ನಾವು ಹೇಗೆ ನೋಡುವುದು ಅಂದರೆ, ಒಂದು ಪೇಪರನ್ನು ಈ ರೀತಿ ಇಟ್ಟರೆ ನೋಡಿ, ಅದರ ಗಾಳಿ ನೋಡಿ ಅಷ್ಟೊಂದು ಸ್ಪೀಡ್ ಇದೆ. ನಮ್ಮ ಒಂದು ಫ್ಯಾನಿಗಿಂತಲೂ ಸ್ಪೀಡ್ ಇದೆ ಅದರ ಗಾಳಿ. ಅಂದರೆ ನೋಡಿ, ಇದೀಗ ನಮಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಈಗ ಕೈ ಹಿಡಿದರೂ ಸಹ ನಮಗೆ ಅದರ ಗಾಳಿಯನ್ನು ನಾವು ಇದು ಮಾಡ್ಬೋದು. ಅಂದರೆ ನೋಡಿ 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 ಅಷ್ಟೊಂದು ಸ್ಪೀಡ್ ಇದೆ ಅದರ ರೆಂಕೆ ಬಡಿತ ನೋಡಿ. ಇದೀಗ ಅಂದರೆ ಒಳಗಿನ ಭಾಗದಲ್ಲಿ ಲೈನಿನಲ್ಲಿ ಕೂತು ಅದೇ ರೀತಿ ರೆಂಕೆ, ಅಂದರೆ ಇಲ್ಲಿಂದ ಹೊರಗಿಂದ ಗಾಳಿ ಒಳಗೆ ಹೋಗ್ತಾ ಇದೆ. ಯಾಕೆಂದರೆ ಒಳಗಿನ ಬಿಸಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೇಕಾಗಿ ನೋಡಿ ಎಲ್ಲ ನೊಣಗಳು ಕೂತ ಸ್ಟೈಲ್ ನೋಡಿ. ಅಂದರೆ ಎಲ್ಲಿಗೆ ಗಾಳಿ ಹೋಗಬೇಕು ಹೇಗೆ ಅಂತ ಹೇಳಿ ಅದಕ್ಕೆ ಗೊತ್ತಿದೆ. ಆದ ಕಾರಣ ಹೊರಗೆ ಕೂತು ಈ ರೀತಿ ಗಾಳಿಯನ್ನು ಒಳಗೆ ಕಳಿಸ್ತದೆ ನೋಡಿ. ಈಗ ಒಂದು ಪೇಪರ್ ಈ ರೀತಿ ಇದಾಗಬೇಕಾದ್ರೆ ಅಷ್ಟೇ ಸ್ಪೀಡ್ ಗಾಳಿ ಸಹ ಬರ್ತಾಯಿದೆ ಹೊರಗೆ.